ನಮಸ್ಕಾರ ವೀಕ್ಷಕರೇ, ಆಲಿಸಿ ನಿಮ್ಮ ಹೃದಯ ಬಡಿತವನ್ನು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಶಮೀರಾ ಬೆಳುವಾಯಿ. ವೀಕ್ಷಕರೇ, ಹೃದಯ ಸಂಬಂಧಿ ಕಂಡೀಷನ್ಗಳಲ್ಲಿ ಒಂದಾಗಿರುವಂತಹ ಏಟ್ರಿಯಲ್ ಫಿಬ್ರಿಲೇಷನ್ ಬಗ್ಗೆ ಇವತ್ತು ನಾವು ನಿಮಗೆ ಮಾಹಿತಿಯನ್ನು ನೀಡ್ತೀವಿ. ಅದರ ಜೊತೆಗೆ ಆರೋಗ್ಯ ಸುಧಾರಣೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಜಾಗೃತಿ ಮೂಡಿಸುವ ಸಲುವಾಗಿ ನಮ್ಮೊಂದಿಗೆ ಇವತ್ತು 4 ವಿಶೇಷ ಅತಿಥಿಗಳಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಬನ್ನಿ. ಮೊದಲನೇದಾಗಿ ನಮ್ಮ ಜೊತೆಗಿದ್ದಾರೆ MS ರಾಮಯ್ಯ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಬೆಂಗಳೂರು ಇಲ್ಲಿನ ಪ್ರೊಫೆಸರ್, ಅದೇ ರೀತಿಯಾಗಿ ಕಾರ್ಡಿಯಾಲಜಿ ಹಾಗೂ ಕಾರ್ಡಿಯಾಕ್ ಎಲೆಕ್ಟ್ರೋಫಿಸಿಯಾಲಜಿ ಇದರ ಈ ವಿಭಾಗದ ಮುಖ್ಯಸ್ಥರಾಗಿರುವ ಡಾಕ್ಟರ್ VS ಪ್ರಕಾಶ್ ಅವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ನಮ್ಮೊಂದಿಗಿದ್ದಾರೆ ಅಪೋಲೋ ಹಾಸ್ಪಿಟಲ್ ಬನ್ನೀರ್ಘಟ್ಟ ರೋಡ್ ಬೆಂಗಳೂರು ಇದರ ಸೀನಿಯರ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಹಾಗೂ ಡೈರೆಕ್ಟರ್ ಆಫ್ ಕಾರ್ಡಿಯಾಲಜಿ ಆಗಿರುವ ಡಾಕ್ಟರ್ ಗಿರೀಶ್ ಬಿ ನವಸುಂದಿ. ಸರ್, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮೊಂದಿಗಿದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ಮಿಲ್ಲರ್ಸ್ ರೋಡ್ ಬೆಂಗಳೂರು ಇಲ್ಲಿನ ಸೀನಿಯರ್ ಕನ್ಸಲ್ಟೆಂಟ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿ ಆಗಿರುವಂತಹ ಡಾಕ್ಟರ್ ಗಿರೀಶ್ ಗೋಡ್ಬೋಲು. ಸರ್, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದ 4ನೇ ಅತಿಥಿಗಳು ಸಾಕ್ರಾ ವರ್ಲ್ಡ್ ಹಾಸ್ಪಿಟಲ್ ಬೆಂಗಳೂರು ಇಲ್ಲಿನ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿ ವಿಭಾಗದ ಮುಖ್ಯಸ್ಥರು ಹಾಗೂ ಸೀನಿಯರ್ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ಶ್ರೀಕಾಂತ್ ವಿ ಶೆಟ್ಟಿ ಅವರು. ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಮೊದಲಾಗಿ ನಿಮ್ಮಿಂದ ಈ ಕಾರ್ಯಕ್ರಮದ ಪ್ರಶ್ನೆಯನ್ನು ಶುರು ಮಾಡೋದಕ್ಕೆ ಇಷ್ಟಪಡ್ತೀನಿ. ಈಗ ಏಟ್ರಿಯಲ್ ಫಿಬ್ರಿಲೇಷನ್ ಅಂತ ಹೇಳಿ ನಾನು ವೀಕ್ಷಕರಿಗೆ ಟಾಪಿಕ್ ಅನ್ನ ಹೇಳಿ ಆಯಿತು, ಆದರೆ ಏನಿದು ಎಕ್ಸಾಕ್ಟ್ ಆಗಿ ಏನು ಅಂತ ಹೇಳಿ ನಿಮ್ಮಿಂದ ಕೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಡಾಕ್ಟರ್ ಏಟ್ರಿಯಲ್ ಫಿಬ್ರಿಲೇಷನ್ ಅಂದರೆ? ಇವಾಗ ಹೃದಯದ ಕೆಲಸ ಏನು? ಇಟ್ಸ್ ಅ ಪಂಪ್ ಮಾಡ್ತಾ ಇರಬೇಕು ಹೋಲ್ ಬಾಡಿಗೆ, ಎಂಟೈರ್ ಶರೀರಕ್ಕೆ ರಕ್ತ ಚಲನೆ ಮಾಡಿಸ್ಬೇಕು. ಅದೊಂದು ರಿದಮ್ಮಲ್ಲಿ ಕರೆಕ್ಟಾಗಿ ಫಂಕ್ಷನ್ ಆಗ್ತಿರುತ್ತೆ. ಒಂದು ರೆಸ್ಟಿಂಗ್ ಇದರಲ್ಲಿ 1 ಮಿನಿಟ್ಗೆ 70 ಸತಿ ಹೊಡ್ಕೋಬೇಕಾಗತ್ತೆ. ಆ್ಯಂಡ್ ಹಾರ್ಟ್ ನಿಲ್ಲಕ್ಕಾಗಲ್ಲ ನೋಡಿ, ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾನೆ ಇರಬೇಕು. 24 hours 365 ದಿವಸ ಕೆಲಸನೇ ಮಾಡ್ತಿರಬೇಕು. ಆ್ಯಂಡ್ ಒಂದು ರಿದಮ್ಮಲ್ಲಿ ಕೆಲಸ ಮಾಡ್ತಿರಬೇಕು, ಸೊ ದ್ಯಾಟ್ ಇಟ್ ಸಪ್ಲೈಸ್ ಬ್ಲಡ್ ಟು ದಿ ಎಂಟೈರ್ ಬಾಡಿ. ಇದರಲ್ಲಿ ಏರುಪೇರು ಆದಾಗ ಹಾರ್ಟ್ ಬಡಿತದಲ್ಲಿ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. ಸಡನ್ನಾಗಿ ಏನಾಗುತ್ತೆ, ವೇಗ ಆಗ್ಬಿಡುತ್ತೆ. 160 200 250ಕ್ಕೆ ಹೊಡ್ಕೊಳ್ಳೋಕೆ ಶುರು ಆಗ್ಬಿಡುತ್ತೆ. ಆ ಹೊಡ್ಕೊಂಡು ಅದು ಇರ್ರೆಗ್ಯುಲರ್ ರಿದಮ್ ಅಂತೀವಿ ಅದಕ್ಕೆ. ಅದರಿಂದ ಭಾರಿ ಪರಿಣಾಮ ಆಗುತ್ತೆ. ಆ ಪರಿಣಾಮ ಇವಾಗ ನಾವು ಮುಂದೆ ಡಿಸ್ಕಸ್ ಮಾಡ್ತೀವಿ. ಅದನ್ನು ನಾವು ಏಟ್ರಿಯಲ್ ಫಿಬ್ರಿಲೇಷನ್ ಅಂತೀವಿ. ಡಾಕ್ಟರ್ ನವಸುಂದಿ ಅವರು, ಈಗ ಏಟ್ರಿಯಲ್ ಫಿಬ್ರಿಲೇಷನ್ ಅಂದರೆ ಏನು ಅಂತ ಹೇಳಿದ್ರು, ಆದರೆ ಯಾವುದೇ ಒಂದು ಸಮಸ್ಯೆ ಆದಾಗ ನಮ್ಮ ದೇಹ ಅದನ್ನು ತೋರಿಸ್ಕೊಳ್ಳುತ್ತೆ. ಅದು ಯಾವುದೇ ರೋಗದ ಗುಣಲಕ್ಷಣಗಳಿರಬಹುದು. ಇಲ್ಲಿ ನಾವು ಅಂತಹ ಯಾವುದಾದ್ರೂ ರೋಗದ ಗುಣಲಕ್ಷಣಗಳಿದ್ರೆ ಅದು ಯಾವುದು ಡಾಕ್ಟರ್? ಏಟ್ರಿಯಲ್ ಫಿಬ್ರಿಲೇಷನ್ ಅನ್ನೋದು ಒಂದು ಅತಿ ಮುಖ್ಯವಾದ ರಿಸ್ಕ್ ಫ್ಯಾಕ್ಟರ್. ಇದರಿಂದ ದೊಡ್ಡ ತೊಂದರೆಗಳಾಗ್ಬೋದು. ಏನು ತೊಂದರೆಗಳಾಗ್ಬೋದು? ಇದರಿಂದ ಪ್ಯಾರಾಲಿಸಿಸ್ ಆಗ್ಬೋದು, ಅದು ರಕ್ತ ಹೆಪ್ಪುಗಟ್ಟಿರೋದು ಕಾಲಲ್ಲಿ ಅಥವಾ ಹೊಟ್ಟೆಯಲ್ಲಿ ಎಲ್ಲಾದರೂ ರಕ್ತನಾಳಗಳನ್ನು ಹೋಗಿ ಬಂದ್ ಮಾಡಿಬಿಟ್ರೆ ಅವೆಲ್ಲ ಕೆಲಸ ಕಮ್ಮಿ ಆಗ್ಬೋದು. ಮೆದುಳಿಗೆ ಹೋದರೆ ಆ ಮೆದುಳಿನ ಕೆಲಸನೇ ನಿಲ್ಲಿಸ್ಬಿಡ್ಬೋದು. ಹೀಗಿದ್ದಾಗ ಈ ರೋಗದ ಲಕ್ಷಣಗಳನ್ನ ಅರ್ಥ ಮಾಡ್ಕೊಳ್ಳೋದು ಅತಿ ಮುಖ್ಯ. ಇದು ಹೃದಯದ ಬಡಿತದ ಏರಿಳಿತದಲ್ಲಿ ಅಬ್ನಾರ್ಮಾಲಿಟಿಗೆ ಏಟ್ರಿಯಲ್ ಫಿಬ್ರಿಲೇಷನ್ ಅಂತಾರೆ. ಈಗ VS ಪ್ರಕಾಶ್ ಸಾಹೇಬ್ರು ಹೇಳ್ದಂಗೆ ಒಂದು ಹೃದಯ 1 ನಿಮಿಷದಲ್ಲಿ 60ರಿಂದ 100 ಸತಿ ಪಂಪ್ ಮಾಡಬೇಕು. ಅದು ಏನಾದರೂ 250 350 ಭಾಳ ಫಾಸ್ಟಾಗಿ ಹೊಡೆದ್ರೆ ಆಗ ಆ ಹೃದಯದ ಚೇಂಬರಿಗೆ ಅದು ಪಂಪ್ ಮಾಡಿ ರಿಲ್ಯಾಕ್ಸ್ ಆಗೋಷ್ಟು ಟೈಮ್ ಸಿಗಲ್ಲ. ಅದು ಭಾಳ ಫಾಸ್ಟ್ ಇರೋದ್ರಿಂದ ಅಲ್ಲೇ ರಕ್ತ ಸ್ಟ್ಯಾಗ್ನೇಷನ್ ಆಗುತ್ತೆ. ಅಂದರೆ ರಕ್ತ ಸಂಚಾಲನೆ ನಿಂತು ಹೋಗ್ಬಿಡುತ್ತೆ ಮೇಲ್ಗಡೆ ಚೇಂಬರಲ್ಲಿ. ಹಾಗಾಗಿ ರಕ್ತ ಹೆಪ್ಪುಗಟ್ಟಿಬಿಡುತ್ತೆ. ಆ ಹೆಪ್ಪುಗಟ್ಟಿರೋ ರಕ್ತ ಏನಾದರೂ ಹೃದಯದ ಪಂಪಿಂಗಲ್ಲಿ ಬೇರೆ ದೇಹದ ಯಾವುದೇ ಭಾಗಕ್ಕೆ ಹೋಗಿ ರಕ್ತನಾಳನ್ನು ಕ್ಲೋಸ್ ಮಾಡಿಬಿಟ್ರೆ ಅದರಿಂದ ರೋಗ ಲಕ್ಷಣಗಳು ಬರುತ್ತೆ. ಓಕೆ ಡಾಕ್ಟರ್ ಗೋಡ್ಬೋಲ್ ಅವರೇ, ಈಗ ಇದರ ಜೊತೆಗೆ ಯಾವ ರೀತಿಯ ಅಥವಾ ಯಾವ ತರಹದ ರೋಗಿಗಳು ಏಟ್ರಿಯಲ್ ಫಿಬ್ರಿಲೇಷನ್ ಅಪಾಯವನ್ನು ಹೆಚ್ಚಾಗಿ ಹೊಂದಿರ್ತಾರೆ? ನಮ್ಮ ದೇಶದಲ್ಲಿ ಸ್ಪೆಷಲಿ ನಾವು 2 ಗ್ರೂಪ್ ನೋಡ್ತೇವೆ. ಒಂದು, ಈಗ ಪಾಶ್ಚಾತ್ಯ ದೇಶದಲ್ಲಿ ಹೇಗೆ ಯಾವ ಪ್ಯಾಟರ್ನಲ್ಲಿ ಬರುತ್ತೆ ಅದನ್ನು ನೋಡ್ತೇವೆ. ಪ್ಲಸ್ ನಮ್ಮ ದೇಶದಲ್ಲಿ ಕೆಲವೊಂದು ಹಳೆ ರೋಗಗಳು ಇನ್ನೂ ಉಳಿದಿವೆ, ಸೊ ಅದರದ್ದನ್ನು ನೋಡ್ತೇವೆ. ಸೊ ಪಾಶ್ಚಾತ್ಯ ದೇಶದಲ್ಲಿ ಏನು ನೋಡ್ತೇವೆ, ವಯಸ್ಸು ಜಾಸ್ತಿ ಆಗ್ತಾ ಇದ್ದ ಹಾಗೆ, ಅಂದರೆ ಓಲ್ಡ್ ಏಜ್, ಹಿರಿಯ ವಯಸ್ಸಿನವರಿಗೆ ಬರೋ ಚಾನ್ಸ್ ಜಾಸ್ತಿ. ಬ್ಲಡ್ ಪ್ರೆಷರ್ ಅಥವಾ ಹೈಪರ್ ಟೆನ್ಷನ್ ತೊಂದರೆ ಇರೋರಿಗೆ ಏಟ್ರಿಯಲ್ ಫಿಬ್ರಿಲೇಷನ್ ಆಗೋ ಚಾನ್ಸ್ ಜಾಸ್ತಿ. ಶುಗರ್ ಇರೋರಿಗೆ ಚಾನ್ಸ್ ಜಾಸ್ತಿ. ಮದ್ಯಪಾನ ಜಾಸ್ತಿ ಮಾಡೋರಿಗೆ, ಅಂದರೆ ಆಲ್ಕೋಹಾಲ್ ಇಂಟೇಕ್ ತುಂಬ ಜಾಸ್ತಿ ಮಾಡಿದವ್ರಿಗೆ ಅವರಿಗೆ ಚಾನ್ಸ್ ಜಾಸ್ತಿ. ಸ್ಥೂಲಕಾಯ ಇರೋರು, ಅಂದರೆ ಒಬೇಸ್ ಪೇಷಂಟ್ಸ್, ದಪ್ಪ ಇರೋರು, ಅವರಿಗೆ ಚಾನ್ಸ್ ಜಾಸ್ತಿ. ಇದಲ್ಲದೆ ಹೃದಯದಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಇರಬಹುದು. ಅಂದರೆ ಕೆಲವರಿಗೆ ಹೃದಯದ ರಕ್ತನಾಳದಲ್ಲಿ ಬ್ಲಾಕೇಜಸ್ ಇರುತ್ತೆ,
ಕೆಲವರಿಗೆ ಕೆಲವೊಂದು ಕಾರ್ಡಿಯೋಮಯೋಪತಿ ಅಂತ ಕಂಡೀಷನ್ಸ್ ಇರ್ತದೆ, ಅದರಿಂದ ಬರ್ಬೋದು. ಕೆಲವರಿಗೆ ಥೈರಾಯ್ಡ್ ಪ್ರಾಬ್ಲಮ್ಸಿಂದ ಬರ್ಬೋದು. ಇದಲ್ಲದೆ ಮುಂಚೆ ನಮ್ಮ ದೇಶದಲ್ಲಿ ಏನು ತುಂಬ ಕಾಮನ್ ಆಗಿತ್ತು ಅದೇ ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳಿ. ಅದು ಹೃದಯದ ಇನ್ಫೆಕ್ಷನ್ ಸಲುವಾಗಿ ಅದು ಆಗೋದು. ಸೊ ರುಮ್ಯಾಟಿಕ್ ಹಾರ್ಟ್ ಡಿಸೀಸಲ್ಲಿ ಕೂಡ ಏಟ್ರಿಯಲ್ ಫಿಬ್ರಿಲೇಷನ್ ಆಗೋ ಚಾನ್ಸ್ ಜಾಸ್ತಿ. ಅದರಲ್ಲಿ ವೈಶಿಷ್ಟ್ಯ ಏನು ಅಂದರೆ ಇದು ಇನ್ನೂ ಸಣ್ಣ ವಯಸ್ಸಲ್ಲಾಗುತ್ತೆ. ಸೊ 30-40 ಆ ವಯಸ್ಸಿಗೆ ಕೂಡ ಆಗುತ್ತೆ. ಓಕೆ ಡಾಕ್ಟರ್ ಶ್ರೀಕಾಂತ್ ಅವರು ಆಗಲೇ ನವಸುಂದಿ ಅವರು ಹೇಳುವಾಗ ಹೇಳ್ತಾ ಇದ್ರು ಸ್ಟ್ರೋಕ್ ಉಂಟಾಗೋ ಚಾನ್ಸಸ್ ಬಹಳಷ್ಟು ಇರುತ್ತೆ ಅಂತ ಹೇಳಿ. ಒಂದು ವೇಳೆ ಈ ರೀತಿಯಾಗಿ ಆದರೆ ಅದನ್ನು ಕಡಿಮೆ ಮಾಡಬಹುದಾದಂತಹ ಸಾಧ್ಯತೆಗಳಿದೆಯಾ, ಮಾಡೋದಾದ್ರೂ ಹೇಗೆ ಅಂತ? ಹೃದಯದ ಮೇಲ್ಭಾಗದ ಕೊಠಡಿಗಳು ಅಥವಾ ಚೇಂಬರ್ಸ್ ಏನಂತೀವಿ, ಅವು ಚೆನ್ನಾಗಿ ಪಂಪ್ ಮಾಡದೇ ಇರುವಂಥ ಸಂದರ್ಭದಲ್ಲಿ ಏಟ್ರಿಯಲ್ ಫಿಬ್ರಿಲೇಷನ್ನಲ್ಲಿ ಮೇಲ್ಗಡೆ ರಕ್ತ ಸರಾಗವಾಗಿ ಚಾಲನೆ ಆಗದೇ ಇರೋದ್ರಿಂದ ಅಲ್ಲಿ ರಕ್ತ ಹೆಪ್ಪುಗಟ್ಟಿ ಕ್ಲಾಟ್ ಉಂಟಾಗ್ತದೆ. ಆ ಕ್ಲಾಟ್ ಸರ್ಕ್ಯುಲೇಷನ್ನಲ್ಲಿ ಜಾರಿಕೊಂಡು ಬೇರೆಡೆ ಹೋದಾಗ ಸ್ಟ್ರೋಕ್ ಆಗಲಿ ಬೇರೆ ರೀತಿಯ ತೊಂದರೆ ಉಂಟಾಗ್ಬೋದು. ಆದ್ದರಿಂದ ನಾವು ಆ ರಿಸ್ಕನ್ನು ಕಡಿಮೆ ಮಾಡಲಿಕ್ಕೆ ಏನು ಮಾಡಬೇಕಾಗ್ತದೆ, ಒಂದು ಏಟ್ರಿಯಲ್ ಫಿಬ್ರಿಲೇಷನ್ ಆಗುವಂಥದ್ದನ್ನು ತಡಿಬೇಕು. ಎರಡನೇದಾಗಿ ಏಟ್ರಿಯಲ್ ಫಿಬ್ರಿಲೇಷನ್ ಆದವರಲ್ಲಿ ರಕ್ತ ಹೆಪ್ಪುಗಟ್ಟದೇ ಇರುವ ಹಾಗೆ ಅವರಿಗೆ ರಕ್ತ ತೆಳ್ಳಗೆ ಮಾಡುವಂಥ ಔಷಧಿಯನ್ನು ಸ್ಟಾರ್ಟ್ ಮಾಡಬೇಕಾಗ್ತದೆ. ಅದೇ ರೀತಿಯಲ್ಲಿ ಈ ವ್ಯಾಲ್ಯುಲರ್ ಹಾರ್ಟ್ ಡಿಸೀಸ್ ಅಂತ ಏನು ಹೇಳ್ತೀವಿ, ಅಂಥವರಲ್ಲಿ ಏಟ್ರಿಯಲ್ ಫಿಬ್ರಿಲೇಷನ್ ಆದಾಗ ಅವರಿಗೆ ಸ್ಟ್ರೋಕ್ ಆಗುವ ರಿಸ್ಕ್ ಹೆಚ್ಚಿರ್ತದೆ. ಆ ಥರ ನಾವು ಈ ರೋಗಿಯ ಸ್ಟ್ರೋಕ್ ರಿಸ್ಕ್ ಹೇಗೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಕೆಲವೊಂದು ರಿಸ್ಕ್ ಕ್ಯಾಲ್ಕುಲೇಟರ್ಸ್ ಯೂಸ್ ಮಾಡ್ತೀವಿ. ಅದ್ರ ಪ್ರಕಾರ ನಾವು ಇವರಿಗೆ ಸ್ಟ್ರೋಕ್ ಆಗುವ ರಿಸ್ಕ್ ಹೇಗೆ ಅಂತ ತಿಳ್ಕೊಂಡು ಸ್ಟ್ರೋಕ್ ರಿಸ್ಕ್ ಹೆಚ್ಚಿರೋರಲ್ಲಿ ನಾವು ಅದನ್ನು ತಡೆಗಟ್ಟಲಿಕ್ಕೆ ರಕ್ತ ತೆಳ್ಳಗೆ ಮಾಡುವಂಥ ಔಷಧಿಯನ್ನು ಉಪಯೋಗಿಸ್ಬೇಕಾಗ್ತದೆ. ಅದರಿಂದ ನಾವು ಸ್ಟ್ರೋಕ್ ಆಗೋದನ್ನು ಸಾಕಷ್ಟು ಮಟ್ಟಿಗೆ ಕಡಿಮೆ ಮಾಡಲಿಕ್ಕಾಗ್ತದೆ. ಓಕೆ ಡಾಕ್ಟರ್, ಈಗ ಶ್ರೀಕಾಂತ್ ಅವ್ರು ಹೇಳ್ತಾ ಇದ್ರು ಅಪಾಯ ಹೆಚ್ಚಾಗಿದೆ ಅಂತ ಹೇಳಿ, ಅಂದರೆ ಸ್ಟ್ರೋಕ್ ಕಾಣಿಸಿಕೊಳ್ಳುವಂಥ ಅಪಾಯ ಹೆಚ್ಚಾಗಿದೆ ಅಂತ ಹೇಳಿ, ಇದನ್ನ ಹೇಗೆ ಕಡಿಮೆ ಮಾಡಬಹುದು ಡಾಕ್ಟರ್? ಇವಾಗ ಕೆಲವು ಫ್ಯಾಕ್ಟರ್ಸ್ ಇದೆ ನೋಡಿ. ಏಜ್ ಆಗ್ತಾ ಇದ್ದಂಗೆ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಆಗ್ತಾ ಇದೆ. ಇವಾಗ ನಾರ್ಮಲಿ 60-50 ವರ್ಷಕ್ಕೆ ರಿಸ್ಕ್ ಏಟ್ರಿಯಲ್ ಫಿಬ್ರಿಲೇಷನ್ ರಿಸ್ಕ್ ಒಂದು 5%. ಅದೇ ನೀವು 70 ವರ್ಷ 80 ವರ್ಷ ಆದರೆ 30-40% ಜಾಸ್ತಿ ಆಗುತ್ತೆ ರಿಸ್ಕ್ ಆಫ್ ಏಟ್ರಿಯಲ್ ಫಿಬ್ರಿಲೇಷನ್. ಯಾಕೆಂದರೆ ವಯಸ್ಸಾಗ್ತಾ ಇದೆ ಒಂದು. ಇನ್ನೊಂದು ರಕ್ತ ಒತ್ತಡ. ಸುಮಾರು ಜನಕ್ಕೆ ವಯಸ್ಸಾದ್ಮೇಲೆ ಬ್ಲಡ್ ಪ್ರೆಷರ್ ಅನ್ನೋದು ಬರುತ್ತೆ, ಅದು ಒಂದು ಕಾರಣ. ಇನ್ನೊಂದು ಡಯಾಬಿಟೀಸ್, ಸಕ್ಕರೆ ಕಾಯಿಲೆನೂ ಹೆಚ್ಚಾಗ್ತಾ ಹೋಗುತ್ತೆ ವಯಸ್ಸಾದ್ಮೇಲೆ. ಸೊ ಇದೆಲ್ಲ ಕಾರಣಗಳು ಈ ಏಟ್ರಿಯಲ್ ಫಿಬ್ರಿಲೇಷನ್ ಇನ್ಸಿಡೆನ್ಸ್ ಜಾಸ್ತಿ ಮಾಡೋಕ್ಕೆ, ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ಟ್ರೋಕ್ ಜೊತೆಗೆ ಏಟ್ರಿಯಲ್ ಫಿಬ್ರಿಲೇಷನ್ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಾಗಿರುವಂತಹ ತೊಡಕುಗಳು ಕೂಡ ಸಾಕಷ್ಟಿದ್ದಾವೆ. ಈ ಅಪಾಯಗಳನ್ನು ತಡೆಗಟ್ಟೋದಕ್ಕೆ ಅಥವಾ ಕಡಿಮೆ ಮಾಡೋದಕ್ಕೆ ಏನೆಲ್ಲ ಮಾಡಬೇಕಾಗುತ್ತೆ ಜನರು? ಹೃದಯಕ್ಕೆ ಸಂಬಂಧಿಸಿದಂತಹ ರೋಗಗಳು ಅಂದರೆ ಈ ಇಂಗ್ಲೀಷಲ್ಲಿ ಡಿಸ್ಈಸ್ ಅಂತ ಹೇಳ್ತೀವಿ. ಅಂದರೆ ಈಸ್ ಆಗಿರೋ ಆಗಲ್ಲ, ತೊಂದರೆ ಆಗುತ್ತದೆ ಡಿಸೀಸ್ ಅಂತ. ಇದಕ್ಕೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಹೇಳ್ತೀವಿ. ಇವೆಲ್ಲ ಒಂದು ಹೃದಯ ಅಥವಾ ಹೃದಯಕ್ಕೆ ಸಂಬಂಧಿಸಿದಂಥ ರಕ್ತನಾಳದಲ್ಲಿ ರೋಗ ಬರೋದ್ರಿಂದ ಆಗುವಂಥ ತೊಂದರೆಗಳು. ಇದಕ್ಕೆ ಕಾಮನ್ ಹೇಳ್ದಂಗೆ, ಈಗ ಸಾಹೇಬ್ರು ಹೇಳ್ದಂಗೆ, ವಯಸ್ಸಾಗೋದು ಕಾಮನೆಸ್ಟ್ ಕಾಸ್. ಎಲ್ಲ ಸವಕಳಿಕೆ ಆಗ್ತಾ ಹೋಗ್ತದೆ ಒಳಗಡೆ, ಇಲೆಕ್ಟ್ರಿಕಲ್ ಸರ್ಕ್ಯೂಟು ಡಿಜನರೇಟ್ ಆಗುತ್ತೆ, ಹಾಗಾಗಿ ಹೃದಯ ಬಡಿತ ಇರ್ರೆಗ್ಯುಲರ್ ಆಗುತ್ತೆ. ರಕ್ತನಾಳಗಳಲ್ಲಿ ಅಡಚಣೆ ಆಗುತ್ತೆ, ಅಂದರೆ ರಕ್ತನಾಳದಲ್ಲಿ ಕೊಬ್ಬಿನಾಂಶ, ಸಕ್ಕರೆ ಅಂಶ, ಕ್ಯಾಲ್ಶಿಯಂ ಎಲ್ಲ ಮೆತ್ಕೊಳ್ಳೋದ್ರಿಂದ ರಕ್ತ ಹರಿಯೋ ಜಾಗ ಸಣ್ಣದಾಗಿ ರಕ್ತ ಸಪ್ಲೈ ಕಡಿಮೆ ಆಗಿಬಿಡೋದ್ರಿಂದ ಹೃದಯಕ್ಕೂ ತೊಂದರೆ ಆಗ್ತದೆ, ಮೆದುಳಿಗೂ ತೊಂದರೆ ಆಗ್ತದೆ, ಕಿಡ್ನಿಗೆ ತೊಂದರೆ ಆಗ್ತದೆ, ಕಾಲಿಗೆ ತೊಂದರೆ ಆಗ್ತದೆ. ಈಗ ನಾವು ಈ ಎಲ್ಲ ರೋಗಗಳನ್ನು ಸೈಮಲ್ಟೇನಿಯಸ್ ಆಗಿ ಬರುವಂಥ ಪ್ರಾಬಬಿಲಿಟಿನ, ಚಾನ್ಸ್ನ ಕಮ್ಮಿ ಮಾಡಬೇಕು ಅಂದರೆ ಫಸ್ಟ್ ಈಸ್ ಲೈಫ್ ಸ್ಟೈಲ್. ಅಂದರೆ ಸರಿಯಾದ ಆಹಾರ, ದೇವ್ರು ಕೊಟ್ಟಿದ್ದಾನಂತೆ ಎಲ್ಲ ಅನುಭವಿಸೋಕ್ಕೆ ಹೋಗಬಾರ್ದು. ಆ ಸಮಯಕ್ಕೆ ಆ ಪರಿಸ್ಥಿತಿಲಿ ನಮಗೇನು ಒಳ್ಳೇದೋ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಅಬ್ಸಲ್ಯೂಟ್ಲಿ. ರಾಜ ಆಗಲಿ ಪ್ರಜೆ ಆಗಲಿ ಫಾಲೋ ಮಾಡಬೇಕು. ಎರಡನೇದ್ದು ಎಕ್ಸಸೈಸ್, ವ್ಯಾಯಾಮ ಅನ್ನೋದು ಅತಿ ಮುಖ್ಯ. ಅದು ಪ್ರತಿಯೊಂದು ಅಂಗದ ಏಜಿಂಗ್ ಪ್ರೋಸೆಸ್ ನಾವು ಸವಕಳಿಕೆ ಆಗೋದನ್ನ ಕಡಿಮೆ ಮಾಡುತ್ತೆ. ಮೂರನೇದ್ದು, ನಮಗೆ ನನಗೆ ಈ ರೋಗ ಬರುವಂಥ ಪ್ರಾಬಬಿಲಿಟಿ ಇದೆ ಅನ್ನೋ, ವಲ್ನರಬಿಲಿಟಿ ಇದೆ ಅನ್ನೋದು ಒಂದು ಭಾವನೆ ಇರಬೇಕು. ಜನದಲ್ಲಿ ಏನಂದರೆ ನನಗೇನೂ ಆಗಿಲ್ಲ, ನನ್ನ ಲೈಫಲ್ಲಿ ಆಸ್ಪತ್ರೆಗೆ ಹೋಗಿಲ್ಲ ಅನ್ನೋ ಒಂದು ಗರ್ವ ಇರ್ತದೆ. ಅದಕ್ಕಿಂತ ಒಂದು ಏನಾದ್ರು ಲಕ್ಷಣ ಬಂದಾಗ ತೋರಿಸಿ ಅದನ್ನು ತಡೆಯುವಂತಹ ಮನೋ ಪರಿಸ್ಥಿತಿ ಇರಬೇಕು. ಯು ಶುಡ್ ನಾಟ್ ಡಿನೈ ದ ಪ್ರಾಬ್ಲಮ್. ಇರ್ಬೋದು ಅನ್ನೋ ಒಂದು ತಿಳುವಳಿಕೆ ಇರಬೇಕು, ಅರಿವಿರಬೇಕು. ನಾಲ್ಕನೇದು, ಯಾವುದೋ ಹೊಸ ತೊಂದರೆ ಕಂಡು ಬಂದರೆ, ಎದೆ ಬಡಿತದಲ್ಲಿ ಏರಿಳಿತ ಬಂದರೆ, ತಲೆನೋವು ಬಂದರೆ, ತಲೆ ಚಕ್ರ ಬಂದರೆ ಹೋಗಿ ಡಾಕ್ಟ್ರಿಗೆ ತೋರಿಸುವಂಥ ಒಂದು ಇರಬೇಕು. ಲಾಸ್ಟ್, ತಡೆಯೋಕ್ಕೆ ನಿಮಗೆ ಅಪಾರ್ಟ್ ಫ್ರಮ್ ದಿಸ್, ಸೈನ್ಸ್ ಈಸ್ ಎ ವೆರಿ ಪವರ್ಫುಲ್ ಟೂಲ್. ಅಂದರೆ
ಮೆಡಿಸಿನ್ ಮಾತ್ರೆಗಳು ಅತಿ ಮುಖ್ಯ. ಯಾವುದೇ ಒಬ್ಬರು ಡಾಕ್ಟ್ರು ಸೈನ್ಸ್ ಮೂಲಕ ತಮ್ಮನ್ನು ಅಸೆಸ್ ಮಾಡಿ ಕೊಟ್ಟಿದ್ದಾರೆ ಅಂದರೆ ಅದನ್ನು ಪಾಲಿಸೋದು ಅತಿ ಮುಖ್ಯ. ಎರಡನೇದು ಎಲೆಕ್ಟ್ರೋಫಿಸಿಯಾಲಜಿಕಲಿ ಅಂತ ಕೂಡ ಟ್ರೀಟ್ಮೆಂಟ್ಸ್ ಇದೆ, ಅದನ್ನು ಕ್ಯೂರ್ ಮಾಡುವಂಥ ಪ್ರಾಬಬಿಲಿಟಿ ಕೂಡ ಇದೆ. ಓಕೆ ಡಾಕ್ಟರ್ ಗೋಡ್ಬೋಲೆ ಅವರೇ, ಈಗ ಏಟ್ರಿಯಲ್ ಫಿಬ್ರಿಲೇಷನ್ಗೆ ವೈದ್ಯರು ಡೆಫಿನೆಟ್ಲಿ ಒಂದು ವಿವಿಧ ಔಷಧಿಗಳನ್ನು ನಿಗದಿಪಡಿಸಿರ್ತಾರೆ. ಅದನ್ನು ತಗೊಳ್ಬೇಕಾದ್ರೆ ರೋಗಿಗಳು ಏನೆಲ್ಲ ಅಂಶಗಳನ್ನು ಪರಿಗಣನೆಗೆ ತಗೋಬೇಕು, ಏನೆಲ್ಲ ನೆನ್ಪಿಟ್ಕೋಬೇಕಾಗತ್ತೆ? ಏಟ್ರಿಯಲ್ ಫಿಬ್ರಿಲೇಷನ್ ಡಯಾಗ್ನೋಸಿಸ್ ಆದಮೇಲೆ ನಿಮ್ಮ ವೈದ್ಯರು ಎರಡು ಪ್ರಶ್ನೆನ ಅವರು ಆನ್ಸರ್ ಮಾಡ್ತಾರೆ. ಒಂದು, ನಿಮ್ಮ ಹೃದಯದ ಗತಿ ಮತ್ತು ಲಯ ಅಂದರೆ ರೇಟ್ ಆ್ಯಂಡ್ ರಿದಮ್, ಇದನ್ನು ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದು ಒಂದು ವಿಷಯ. ಎರಡನೇ ವಿಷಯ, ರಕ್ತ ಹೆಪ್ಪಿಗಟ್ಟಿ ಅದು ಕ್ಲಾಟ್ ಆಗಿ ಸ್ಟ್ರೋಕ್ ಆಗದೆ ಇರೋದಕ್ಕೆ ಆ್ಯಂಟಿಕೋಯಾಗ್ಯುಲೆಂಟ್ಸ್ ಅಂತ ಔಷಧಿಗಳನ್ನ ಯೂಸ್ ಮಾಡ್ತಾರೆ. ಆ್ಯಂಟಿಕೋಯಾಗ್ಯುಲೆಂಟ್ಸ್ ಓವರಾಲ್ ಎರಡು ಕ್ಯಾಟಗರಿ, ಒಂದು ವೈಟಮಿನ್ ಕೆ ಆ್ಯಂಟಗನಿಸ್ಟ್ ಅಂತ ಹೇಳಿ, ಇನ್ನೊಂದು ನಾವೆಲ್ ಆರ್ ಡೈರೆಕ್ಟ್ ಓರಲ್ ಆ್ಯಂಟಿಕೋಯಾಗ್ಯುಲೆಂಟ್ ಏಜೆಂಟ್ಸ್ ಅಂತ. ಇದು ಹೊಸ ಮೆಡಿಕೇಷನ್ಸ್. ಇದು ನಿಮ್ಮ ವೈದ್ಯರು ನಿಮ್ಮ ಸ್ಟ್ರೋಕ್ ರಿಸ್ಕ್ ಮತ್ತು ಬ್ಲೀಡಿಂಗ್ ರಿಸ್ಕ್, ಏನು ಬ್ಲೀಡಿಂಗ್ ರಿಸ್ಕ್ ಅಂದರೆ ಏನು, ನಾವು ರಕ್ತ ತೆಳು ಬಿಡೋದಕ್ಕೆ ಔಷಧಿ ಕೊಟ್ಟಾಗ ರಕ್ತ ಅತಿ ತೆಳುವಾಗಿಬಿಟ್ಟು ರಕ್ತಸ್ರಾವ ಆಗೋದಕ್ಕೆ ಚಾನ್ಸಸ್ ಇದೆ. ಸೊ ಬ್ಲೀಡಿಂಗ್ ಆಗಬಾರ್ದು. ಬ್ಲೀಡಿಂಗ್ ಅಂದರೆ ನಾವು ಮಾತಾಡೋದು ಸೀರಿಯಸ್ ಬ್ಲೀಡಿಂಗ್, ಅಂದರೆ ಮೆದುಳಲ್ಲಿ ಬ್ಲೀಡಿಂಗ್ ಆಗೋದು, ಹೊಟ್ಟೆನಲ್ಲಿ, ಕರಳಲ್ಲಿ ಅಥವಾ ಮೂತ್ರಕೋಶದಲ್ಲಿ, ಈ ಥರ ಇಂಟರ್ನಲ್ ಬ್ಲೀಡಿಂಗ್ ಏನಾಗುತ್ತೆ ಅದು ನಮಗೆ ತಡೆಗಟ್ಟಬೇಕು. ಸೊ ನಮಗೆ ರಕ್ತ ತೆಳುವೂ ಇರಬೇಕು, ಅತಿ ತೆಳುವೂ ಇರಬಾರ್ದು. ಸೊ ಒಂದು ಬ್ಯಾಲೆನ್ಸ್ ಇರಬೇಕು. ಅದು ಬ್ಯಾಲೆನ್ಸ್ ಇರಬೇಕು ಅಂದರೆ ಅದು ನಿಮಗೆ ಯಾವ ಮೆಡಿಕೇಷನ್ನು, ಯಾವ ಔಷಧಿ ಕರೆಕ್ಟು ಅದು ನಿಮ್ಮ ವೈದ್ಯರು ಡಿಸೈಡ್ ಮಾಡ್ತಾರೆ. ಅದು ಮಾಡಿದ ಮೇಲೆ ನಿಮಗೆ ಈ ಮೆಡಿಸಿನ್ನು ಈ ಡೋಸಲ್ಲಿ ಈ ಟೈಮ್ನಲ್ಲಿ ತೊಗೊಳ್ಬೇಕು ಅಂತ ಕರೆಕ್ಟಾಗಿ ಹೇಳಿಕೊಡ್ತಾರೆ. ಅದನ್ನು ತೊಗೊಳ್ಳೋದು ಬಹಳ ಮುಖ್ಯ. ಸೊ ಬೇರೆ ಡಾಕ್ಟರ್ಸ್ ಹತ್ರ, ಸರ್ಜನ್ಸ್ ಹತ್ರ, ಡೆಂಟಿಸ್ಟ್ ಹತ್ರ ನೀವು ಹೋದರೆ ನಾನು ಈ ಥರ ಆ್ಯಂಟಿಕೋಯಾಗ್ಯುಲೆಂಟ್ ಮೆಡಿಕೇಷನ್ಸ್ ತೊಗೊಳ್ತಾ ಇದ್ದೀನಿ ಅಂತ ಅವ್ರಿಗೆ ತಿಳುವಳಿಕೆ ಕೊಡಬೇಕು. ಯಾಕಂದರೆ ಇದು ಕೊಟ್ಟರೆ ಅವರು ಏನು ಪ್ರಿಕಾಷನ್ಸ್ ತೊಗೋಬೇಕು ಅದು ತೊಗೊಳಿಕ್ಕಾಗುತ್ತೆ. ಸೊ ಇದೆಲ್ಲ ಬೇಸಿಕ್ಸು ಪ್ರತಿಯೊಬ್ಬ ಪೇಷಂಟು ಫಾಲೋ ಮಾಡಿ. ಓಕೆ ಡಾಕ್ಟರ್ ಶ್ರೀಕಾಂತ್ ಅವ್ರು, ಈಗ ಸದ್ಯಕ್ಕೆ ನಮ್ಮ ಮುಂದೆ ಇರೋರ ಹತ್ರ ಯಾರ ಹತ್ರ ಆದರೂ ಒತ್ತಡ ಇಲ್ವಾ ಜೀವನದಲ್ಲಿ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳೋರ ಸಂಖ್ಯೆ ಖಂಡಿತ ತೀರಾ ಅಂದರೆ ತೀರಾ ಕಡಿಮೆ, ಅಥವಾ ಯಾರೂ ಇರಲಿಕ್ಕೂ ಇಲ್ಲ ಅಂತ ಅನ್ಸುತ್ತೆ. ಎಲ್ಲರ ಜೀವನದಲ್ಲಿ ಒತ್ತಡ ಇದ್ದೇ ಇರುತ್ತೆ. ಆದರೆ ಇದು ಕೂಡ ಒಂದು ಪ್ರಮುಖ ಕಾರಣ ಆಗಬಹುದಾ ಡಾಕ್ಟರ್? ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮಾನಸಿಕ ಒತ್ತಡ ಅಥವಾ ಸ್ಟ್ರೆಸ್ ಇದು ಆಧುನಿಕ ಜೀವನ ಶೈಲಿಯಿಂದಾಗಿ ಪ್ರತಿಯೊಬ್ಬರ ಆರೋಗ್ಯದ ಮೇಲೆ ಹಲವಾರು ರೀತಿಯಲ್ಲಿ ಅದರ ಪರಿಣಾಮ ಇರ್ತದೆ. ಏಟ್ರಿಯಲ್ ಫಿಬ್ರಿಲೇಷನ್ನಿಗೂ ಕೂಡ ಸ್ಟ್ರೆಸ್ಸಿಂದಾಗಿ ನೇರವಾಗಿ ಇಲ್ಲ ಪರೋಕ್ಷವಾಗಿ ಪರಿಣಾಮ ಉಂಟಾಗುತ್ತೆ. ಸ್ಟ್ರೆಸ್ಸಿಂದಾಗಿ ಬ್ಲಡ್ ಪ್ರೆಷರ್, ಬೊಜ್ಜುತನ, ಡಯಾಬಿಟೀಸ್, ಕೊಲೆಸ್ಟ್ರಾಲ್ ಮತ್ತು ಎಕ್ಸಸೈಸ್ ಮಾಡದೇ ಇರುವಂಥದ್ದು, ಇದು ಮಾನಸಿಕ ಒತ್ತಡದಿಂದ ಈ ಎಲ್ಲ ಸಂದರ್ಭ ಜಾಸ್ತಿ ಆಗ್ಬೋದು. ಮತ್ತು ಈ ಮುಂದೆ ಹೇಳಿದಾಗೆ ಬ್ಲಡ್ ಪ್ರೆಷರ್ ಅಥವಾ ಸಕ್ಕರೆ ಕಾಯಿಲೆ ಇವೆಲ್ಲ ಇರೋದ್ರಿಂದ ಏಟ್ರಿಯಲ್ ಫಿಬ್ರಿಲೇಷನ್ ಆಗುವಂಥ ಸಾಧ್ಯತೆ ಜಾಸ್ತಿ ಆಗುತ್ತೆ. ಹಾಗೆಯೇ ಸ್ಟ್ರೆಸ್ಸಿಂದಾಗಿ ಅದರ ನೇರ ಪರಿಣಾಮವಾಗಿ ಕೂಡ ಕೆಲವೊಬ್ಬರಲ್ಲಿ ಹಾರ್ಟ್ ರಿದಮ್ ಡಿಸ್ಟರ್ಬೆನ್ಸಸ್ ಇನ್ಕ್ಲೂಡಿಂಗ್ ಏಟ್ರಿಯಲ್ ಫಿಬ್ರಿಲೇಷನ್ ಹೊಸದಾಗಿ ಕಾಣಿಸ್ಕೊಳ್ಬಾರ್ದು. ಅದೇ ರೀತಿಯಲ್ಲಿ ರೋಗಿಗೆ ಏಟ್ರಿಯಲ್ ಫಿಬ್ರಿಲೇಷನ್ ಬಂದ ಮೇಲೆ ನಾವು ಇಷ್ಟೊತ್ತಿನವರೆಗೆ ನಮ್ಮ ಡಿಸ್ಕಷನ್ನಲ್ಲಿ ತಿಳಿದಾಗೆ ಅದರ ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಕಾನ್ಸಿಕ್ವೆನ್ಸಸ್ ಏನಿರುತ್ತೆ ಏಟ್ರಿಯಲ್ ಫಿಬ್ರಿಲೇಷನ್, ಯಾಕಂದರೆ ಮೆಡಿಕೇಷನ್ಸ್ ತೊಗೊಳ್ಬೇಕು, ಮೆಡಿಕೇಷನ್ಸಿನ ಪರಿಣಾಮ ಇರ್ತದೆ, ಮೆಡಿಕೇಷನ್ ಕಾಸ್ಟ್ ಇರ್ತದೆ, ಹಾಸ್ಪಿಟಲೈಸೇಷನ್ ರಿಸ್ಕ್ ಇರುತ್ತೆ, ಸ್ಟ್ರೋಕ್ ರಿಸ್ಕ್ ಇರುತ್ತೆ. ಇವೆಲ್ಲ ಇರೋದ್ರಿಂದಾಗಿ ಏಟ್ರಿಯಲ್ ಫಿಬ್ರಿಲೇಷನ್ ಇರುವಂಥ ರೋಗಿಗೂ ಕೂಡ ಆ ಕಾಯಿಲೆಯಿಂದಾಗಿ ಆ ಕಾಯಿಲೆಯ ಉಪಚಾರ ಮಾಡೋದ್ರಿಂದಾಗಿ ಕೂಡ ಹೊಸದಾಗಿ ಸ್ಟ್ರೆಸ್ ಉಂಟಾಗ್ಬೋದು. ಹಾಗಾಗಿ ನಾವು ನಮ್ಮ ರೋಗಿಗಳಿಗೆ ಬರೀ ಔಷಧಿ ಉಪಚಾರ ಹೇಳೋದು ಮಾತ್ರವಲ್ಲ, ಅವರಿಗೆ ಸ್ಟ್ರೆಸ್ಸನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ತಿಳಿ ಹೇಳುವುದು ಕೂಡ ಅತಿ ಅಗತ್ಯ. ಓಕೆ ಡಾಕ್ಟರ್ ಪ್ರಕಾಶ್ ಅವರು, ಈಗ ಸ್ಟ್ರೆಸ್ ಬಗ್ಗೆ ಮಾತನಾಡೋದು, ಅದರ ಜೊತೆಗೆ ನಾವು ಸೇವಿಸುವಂಥ ಆಹಾರ ಪದ್ಧತಿ ಕೂಡ ಡೆಫಿನೆಟ್ಲಿ ತುಂಬಾ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈಗ ಹೃದಯಕ್ಕೆ ಸಂಬಂಧಪಟ್ಟ ಆಗಿರುವಂತಹ ಸಮಸ್ಯೆಗಳು, ಅದು ರಕ್ತನಾಳಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳಾಗಿರ್ಬೋದು, ಇದನ್ನು ತಡಿಬೇಕು ಅಂದರೆ ಯಾವ ರೀತಿಯಾದಂತಹ ಡಯಟ್ ಬದಲಾವಣೆಗಳು ಅವಶ್ಯಕತೆ ಇದೆ? ಈ ಫಾಸ್ಟ್ ಫುಡ್ಸ್ ಎಲ್ಲ ಅವಾಯ್ಡ್ ಮಾಡಬೇಕು. ವಿ ಶುಡ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಸಾಲ್ಟ್, ಉಪ್ಪು, ಸಕ್ಕರೆ, ಇದು ಎರಡನ್ನೂ ಅವಾಯ್ಡ್ ಮಾಡಬೇಕು. ದೀಸ್ ಆರ್ ದ ಟೂ ಬಿಗ್ ಈವಲ್ಸ್ ಟುಡೇ ಇನ್ ದಿ ಡಯಟ್. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಪ್ರಾಸೆಸ್ಡ್ ಫುಡ್, ಆದಷ್ಟು ವಿ ಶುಡ್ ಟೇಕ್ ಪ್ಲಾಂಟ್ ಪ್ರಾಡಕ್ಟ್ಸ್, ಫ್ರೂಟ್ಸ್, ಹೋಲ್ಸಮ್ ಗ್ರೇನ್ಸ್, ಆ ಥರದ್ದು ಇದು ಮಾಡ್ಕೋಬೇಕಾಗತ್ತೆ ನಾವು, ಈ ನಾಣ್ಯಗಳು ಆ ಥರದ್ದು. ಆ್ಯಂಡ್ ಇದನ್ನು ಇದು ಆಟ ಅಂತ ನೋಡಿ, ಬೇರೆ ಈ ವೀಟಲ್ಲಿ ನೀವು ರಿಮೂವ್ ದಿ ಫೈಬರ್ ಎಲ್ಲ ತೆಗೆದುಬಿಡ್ತೀರಿ, ಫೈಬರ್ ತೆಗೆದುಬಿಟ್ಟು ಆಟ ಯೂಸ್ ಮಾಡ್ತೀರಿ. ಫೈಬರ್ ಇಲ್ಲದೆ ಇದ್ದರೆ ಅಗೇನ್ ಇಟ್ಸ್ ಅ ಬ್ಯಾಡ್ ಇದು, ಇಟ್ ಈಸ್ ನಾಟ್, ಇಟ್ಸ್ ಪ್ರಾಸೆಸ್ಡ್. ಸೊ ಆ ಥರ ಸಿಂಪಲ್ ಸ್ಟಾರ್ಚ್ ಇಸ್ ನಾಟ್ ಗುಡ್. ಹೋಲ್ಸಮ್ ಸ್ಟಾರ್ಚ್
ಈಸ್ ಬೆಟರ್ ವೇರ್ ದರ್ ಇಸ್ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ ವೆಜಿಟೇಬಲ್ಸಲ್ಲಿ, ಫ್ರೂಟ್ಸಲ್ಲಿ, ಹೋಲ್ ಗ್ರೇನ್ಸಲ್ಲಿ, ನಾಣ್ಯಗಳಲ್ಲಿ, ಈ ಸ್ಪ್ರೌಟೆಡ್ ಇದು ಅಂತೀವಿ ನೋಡಿ ಅದೆಲ್ಲ, ಅದನ್ನು ಆದಷ್ಟು ಮೊಳಕೆ ಬಂದಿದ್ದು ನೀವು ಎಷ್ಟು ಅದನ್ನು ಉಪಯೋಗಿಸ್ತೀರೋ ಅಷ್ಟು ಒಳ್ಳೆಯದು. ಸಾಲ್ಟಿಂದ ಬ್ಲಡ್ ಪ್ರೆಷರ್ ಒಂದು ಜಾಸ್ತಿ ಆಗುತ್ತೆ, ಶುಗರಿಂದ ಬೇರೆ ಪ್ರಾಬ್ಲಮ್ಸು. ಆ್ಯಂಡ್ ಇನ್ಫ್ಯಾಕ್ಟ್ ಟುಡೇ ಎಲ್ಲದಕ್ಕಿಂತ ಫ್ಯಾಟ್ಗಿಂತ ವಾಟ್ ದೇ ಸೇ ಶುಗರ್ ಇಸ್ ದ ಬಿಗ್ಗೆಸ್ಟ್ ಈವಿಲ್ ಟುಡೇ. ನಾಟ್ ಓನ್ಲಿ ಫಾರ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಪ್ರಾಬ್ಲಮ್ಸ್, ಬ್ಲಾಕೇಜಸ್ ಒಂದಕ್ಕೆ ಅಲ್ಲ, ಈವನ್ ಫಾರ್ ದ ಬ್ರೈನ್ ಇಟ್ ಕುಡ್ ಕಾಸ್ ಅರ್ಲಿ ಡಿಮೆನ್ಷಿಯಾ. ಸೊ ಇದೆಲ್ಲ ಪ್ರಾಬ್ಲಮ್ ಆಗೋ ಹೊರತು, ಸೊ ಇದು ಎರಡು ಮೇನ್ ಅವಾಯ್ಡ್ ಮಾಡಿ. ಹೋಲ್ಸಮ್ ಫುಡ್ ಇಸ್ ವಾಟ್ ಇಸ್ ಪ್ರಾಬ್ಲಿ ವೆರಿ ಇಂಪಾರ್ಟೆಂಟ್. ನವಸುಂದಿ ಅವರೀಗ ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸಲ್ಲಿ ಕಂಪೇರ್ ಮಾಡಿದಾಗ ಬೇರೆದಕ್ಕೆ ನೋಡಿದಾಗ ಏಟ್ರಿಯಲ್ ಫಿಬ್ರಿಲೇಷನ್ ಹೇಗೆ ಭಿನ್ನ ಅಂತ ನಾವು ಡಿಸೈಡ್ ಮಾಡಬಹುದು ಅಥವಾ ಹೇಗೆ ಅದನ್ನು ವಿಶ್ಲೇಷಿಸಬಹುದು? ಹೃದಯ ಒಂದು ತನ್ನ ಕೆಲಸ ಮಾಡಬೇಕು ಅಂದರೆ ಅದಕ್ಕೆ ಒಂದು 3 ಅಥವಾ 4 ಕಾಂಪೊನೆಂಟ್ ಇರುತ್ತೆ. ಒಂದು, ಇದು ಮಸಲ್ ಬ್ಯಾಗ್, ಕಂಟಿನ್ಯೂಸ್ ಆಗಿ ಪಂಪ್ ಮಾಡಲೇಬೇಕಾಗತ್ತೆ. ಆ ಮಾಂಸಖಂಡಕ್ಕೆ ಶಕ್ತಿ ಇರಬೇಕು. ಹೃದಯದ ರಕ್ತನಾಳದಲ್ಲಿ ಏನಾದರೂ ಬ್ಲಾಕೇಜ್ ಆಗಿ ಬ್ಲಡ್ ಸಪ್ಲೈ ಕಮ್ಮಿ ಆದರೆ ಹೃದಯಘಾತವಾಗಿ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಇದು 3 ಬೇರೆ ಬೇರೆ ರೋಗಗಳು ಹೃದಯಕ್ಕೆ ಸಂಬಂಧಿಸಿದ್ದು. ಒಂದು ಹಾರ್ಟ್ ಅಟ್ಯಾಕ್, ಒಂದು ಹಾರ್ಟ್ ಫೇಲ್ಯೂರ್, ಮೂರನೇದು ಅರಿತ್ಮಿಯಾ ಅಂತ ಹೇಳ್ತೀವಿ. ಹಾರ್ಟ್ ಅಟ್ಯಾಕ್ ಅಂದರೆ ಹಾರ್ಟಿಗೆ ಹೋಗುವಂಥ ರಕ್ತನಾಳದಲ್ಲಿ ಬ್ಲಾಕ್ ಆಗಿ ಹಾರ್ಟಿಗೆ ಸಪ್ಲೈ ನಿಂತೋದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹೃದಯದ ಮಸಲ್ ಪಂಪಿಂಗ್ ವೀಕ್ ಆಗಿಬಿಟ್ರೆ ಅದಕ್ಕೆ ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ. ಮೂರನೇದು ಇಲೆಕ್ಟ್ರಿಕಲ್ ಆಕ್ಟಿವಿಟಿಯಲ್ಲಿ ಏರುಪೇರಾದರೆ ಅರಿತ್ಮಿಯಾ ಅಥವಾ ಸಡನ್ ಕಾರ್ಡಿಯಾಕ್ ಡೆತ್ ಅಂತೆಲ್ಲ ಆಗ್ತದೆ. ಸೊ ಇವು 3 ಬೇರೆ ಬೇರೆದು. ಏಟ್ರಿಯಲ್ ಫಿಬ್ರಿಲೇಷನ್ ಅದು ಹೃದಯದ ಇಲೆಕ್ಟ್ರಿಕಲ್ ಜನರೇಷನ್, ಕಂಡಕ್ಷನ್ಗಾಗುವಂಥ ಅಬ್ನಾರ್ಮ್ಯಾಲಿಟಿ. ಓಕೆ ಡಾಕ್ಟರ್ ಗೋಡ್ಬೋಲೆ ಅವರೀಗ ಜನಾಂಗೀಯತೆ ಅಂತ ಬಂದಾಗ, ಜನಾಂಗೀಯತೆ ಅಥವಾ ಎಥ್ನಿಸಿಟಿ ಅಂತ ಏನು ಕರಿತೀವಿ, ಅದಕ್ಕೂ ಈ ಏಟ್ರಿಯಲ್ ಫಿಬ್ರಿಲೇಷನ್ಗೂ ಏನಾದರೂ ನಂಟಿದೆಯಾ? ಯಾಕಂತ ಹೇಳಿದ್ರೆ ಏಷ್ಯನ್ನರಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅನ್ನುವಂಥದ್ದು ನಾವು ಕೇಳಿರುವಂತಹ ಮಾತು. ಹಾಗಾಗಿ ನಂಟಿದೆಯಾ, ಇದ್ರೆ ಹೇಗೆ ಅಂತ? ಇದೆ ಅಂತಾನು ಹೇಳ್ಬೋದು, ಇಲ್ಲ ಅಂತಾನು ಹೇಳ್ಬೋದು. ಡೈರೆಕ್ಟ್ ಆಗಿ ನಮ್ಮ ಹತ್ರ ಅಷ್ಟು ಸ್ಟ್ಯಾಟಿಸ್ಟಿಕ್ಸ್ ಇಲ್ಲ. ಆದರೆ ನಮ್ಮ ದೇಶದಲ್ಲಿ ಫಾರ್ ಎಕ್ಸಾಂಪಲ್ ಹೃದಯದ ರಕ್ತನಾಳದ ಕಾಯಿಲೆಗಳು ಅದು ತುಂಬ ಬೇಗ ಬರುತ್ತೆ. ಸೊ ಪಾಶ್ಚಾತ್ಯ ದೇಶಕ್ಕೆ ಹೋಲಿಸಿದ್ರೆ 10 ವರ್ಷ ಮುಂಚೆ ಬರುತ್ತೆ ನಮಗೆ. ಸೊ ಅದಕ್ಕೂ ಏಟ್ರಿಯಲ್ ಫಿಬ್ರಿಲೇಷನ್ಗೂ ಕೂಡ ನಂಟಿದೆ. ಸೊ ಅದರಿಂದ ಜಾಸ್ತಿ. ಎರಡನೇದು, ನಮ್ಮ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಅಂದರೆ ನಮ್ಮ ಅಭಿವೃದ್ಧಿನೂ ಹೆಚ್ಚಾಗ್ತಾ ಇರೋದ್ರಿಂದ ಪಾಶ್ಚಾತ್ಯ ರೋಗಗಳು ಕೂಡ ನಮ್ಮಲ್ಲಿ ಈಗ ಬರೋಕ್ಕೆ ಶುರುವಾಗಿದೆ. ಪ್ಲಸ್ ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಹೆಚ್ಚಾಗ್ತಾ ಇರೋದ್ರಿಂದ ನಾವು ಏಟ್ರಿಯಲ್ ಫಿಬ್ರಿಲೇಷನ್ನ ಜಾಸ್ತಿ ನೋಡ್ತಾ ಇದ್ದೀವಿ. ಮೂರನೇದು, ನಮ್ಮ ಹಳೆ ರೋಗಗಳು ಅಂದರೆ ರೊಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಏನು ಯೂಶಲಿ ಬಡ ದೇಶಗಳಲ್ಲಿ ಅಥವಾ ಪ್ರಗತಿಶೀಲ ದೇಶದಲ್ಲಿ ಅದು ಇದ್ದಿದ್ದು ಜಾಸ್ತಿ, ಅದಿನ್ನ ಪೂರ್ತಿ ಹೋಗಿಲ್ಲ. ಸೊ ನಮ್ಮದು ಹಳೇದು ಉಳ್ಕೊಂಡಿದೆ, ಹೊಸದು ಬರ್ತಾ ಇದೆ. ಇದು ಎರಡು ಇರೋದ್ರಿಂದ 2 ಕ್ಯಾಟಗರೀಸಲ್ಲಿ ನಾವು ರೆಗ್ಯುಲರ್ ಆಗಿ ನೋಡ್ತೇವೆ. ಇನ್ನು ಶ್ರೀಕಾಂತ್ ಅವರೀಗ ಹಾರ್ಟ್ ರೇಟನ್ನು ಪರಿಶೀಲನೆ ಮಾಡೋದಕ್ಕೆ ಈಗ ಡಾಕ್ಟರ್ ಹತ್ರ ಅಂತೂ ತುಂಬ ಜನ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ವೇರಿಯಬಲ್ ಡಿವೈಸಸ್ಗಳಿದೆ, ತುಂಬ ಜನ ಯೂಸ್ ಮಾಡ್ತಿದ್ದಾರೆ, ಬಳಕೆ ಆಗ್ತಾ ಇದೆ. ಅದರಿಂದ ಎಷ್ಟು ಪ್ರಯೋಜನಕಾರಿ ನಿಮ್ಮ ಪ್ರಕಾರ? ಈಗ ನಾವು ನೋಡ್ತಾ ಇರುವ ಹಾಗೆ ವೇರಬಲ್ ಡಿವೈಸಸ್ ಮತ್ತು ಹ್ಯಾಂಡ್ ಹೆಲ್ಡ್ ಡಿವೈಸಸ್ ಅಂತೇಳಿ ಏನು ಹೇಳ್ತಾ ಇದ್ವಿ, ಒಂದು ಮಿನಿಯೇಚರೈಸೇಷನ್ ಅಂದರೆ ದ ಸೈಜ್ ಇಸ್ ಬಿಕಮಿಂಗ್ ಸ್ಮಾಲರ್, ಮೇಕಿಂಗ್ ಇಟ್ ಮೋರ್ ಕನ್ವೀನಿಯಂಟ್ ಟು ಯೂಸ್. ಎರಡನೇದು ಮೋರ್ ಸೊಫಿಸ್ಟಿಕೇಶನ್, ಅಂದರೆ ಒಂದು ಸಣ್ಣ ವಾಚಿಂದ ನಿಮ್ಮ ECG ಅನ್ನು ರೆಕಾರ್ಡ್ ಮಾಡುವಂಥ ಕೆಪಬಿಲಿಟಿ. ಮೂರನೇದು ಡಿಸ್ಕ್ರಿಮಿನೇಷನ್ ಅಂತೇಳಿ ಹೇಳಿದರೆ ಆ ರೆಕಾರ್ಡ್ ಮಾಡಿರುವಂಥ ECG ಅನ್ನು ಡಿವೈಸೇ ತಾನಾಗಿ ಅರ್ಥ ಮಾಡಿಕೊಂಡು ಒಂದು ಅಲರ್ಟ್ ಕೊಡುವಂಥದ್ದು. ನಾಲ್ಕನೇದು ಕನೆಕ್ಟಿವಿಟಿ ಸೀಮ್ಲೆಸ್ಲಿ, ಅಂದರೆ ಅದನ್ನು ಡಾಕ್ಯುಮೆಂಟ್ ಮಾಡಿದ ನಂತರ ಅವರ ವೈದ್ಯರಿಗೆ ಅದನ್ನು ಕಮ್ಯುನಿಕೇಟ್ ಮಾಡುವಂಥ ಕೆಪಬಿಲಿಟಿ. ಸೊ ಇದೆಲ್ಲ ಡೆವಲಪ್ ಆಗ್ತಾ ಇರೋದ್ರಿಂದ ನನ್ನ ಅನಿಸಿಕೆ ಏನಂತೇಳಿ ಹೇಳಿದರೆ, ಡಯಾಗ್ನಾಸ್ಟಿಕ್ಸ್ ಅಂದರೆ ಕಾಯಿಲೆಯನ್ನು ಕಂಡುಹಿಡುವಂಥದ್ದು ಮತ್ತು ಪ್ರೆಡಿಕ್ಟ್ ಮಾಡುವಂಥ ಕೆಪಬಿಲಿಟಿ, ದ್ಯಾಟ್ ಮೂವ್ಸ್ ಫ್ರಮ್ ದ ಹಾಸ್ಪಿಟಲ್ ಟು ದ ಕಮ್ಯುನಿಟಿ. ಹಾಗಾಗಿ ನಮ್ಮ ರೋಲ್ ಏನಾಗ್ತದೆ, ಇಟ್ ವಿಲ್ ಬಿ ಮೋರ್ ಇನ್ ಟ್ರೀಟಿಂಗ್ ಆ್ಯಂಡ್ ಗೈಡಿಂಗ್ ಪ್ರಿವೆನ್ಷನ್. ಬಟ್ ಅದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ಏನಂತೇಳಿ ಹೇಳಿದರೆ ಫಾಲ್ಸ್ ಅಲರ್ಟ್ಸ್. ಅಂದರೆ ಈ ಕೆಲವೊಂದು ಸಾರಿ ಬಿಕಾಸ್ ಇಟ್ಸ್ ಎ ಡಿವೈಸ್ ಅದು ತಪ್ಪು ಅಲರ್ಟ್ ಕೊಡ್ಬೋದು. ಅದರಿಂದಾಗಿ ವ್ಯಕ್ತಿ ಗಾಬರಿಯಾಗಿ, ನಾನು ಪೇಷಂಟ್ ಅಂತ ಹೇಳಲಿಕ್ಕಾಗಲ್ಲ, ವ್ಯಕ್ತಿ ಗಾಬರಿಯಾಗಿ ಅವರು ಆಸ್ಪತ್ರೆಗೆ ಹೋಗಿ ಎಮರ್ಜೆನ್ಸಿಗೆ ಹೋಗಿ ವೈದ್ಯರ ಅಭಿಪ್ರಾಯ ಕೇಳುವಂಥ ಸಂದರ್ಭ ಜಾಸ್ತಿ ಆಗ್ಬೋದು. ಹಾಗೆ ಟೆಕ್ನಾಲಜಿ ಈಸ್ ಯೂಸ್ಫುಲ್, ಬಟ್ ವಿ ಹ್ಯಾವ್ ಟು ಯೂಸ್ ಟೆಕ್ನಾಲಜಿ ಇನ್ ದ ರೈಟ್ ವೇ. ಕರೆಕ್ಟ್. ಓಕೆ ಡಾಕ್ಟರ್, ಈಗ
ಅವರು ಹೇಳಿದ ಹಾಗೆ ಒಮ್ಮೆ ಡಿವೈಸ್ ಫಾಲ್ಸ್ ಆಗಿ ಏನಾದರೂ ತೋರಿಸ್ಬೋದು, ಅಥವಾ ನಮಗೆ ಅನ್ನಿಸ್ಬೋದು ಈಗ ಓಕೆ ಹೃದಯದ ಬಡಿತ ತುಂಬಾನೇ ಏರಿಳಿತ ಆಗ್ತಿದೆ ಅಂತ. ಆಗ ಮುಂದ್ಗಡೆ ಇರೋರು ಏನು ಮಾಡಬೇಕು ಡಾಕ್ಟರ್? ಏಟ್ರಿಯಲ್ ಫಿಬ್ರಿಲೇಷನ್ ಇಂದ ಮೇನ್ ಪ್ರಾಬ್ಲಮ್ ಏನು, ರಕ್ತನಾಳದಲ್ಲಿ ಇದು ಹಾರ್ಟಲ್ಲಿ ರಕ್ತ ಹೆಪ್ಪು ಕಟ್ಟಿ ಅದು ಮೂವ್ ಆಗಿ ಸ್ಟ್ರೋಕ್ ಆಗೋ ಚಾನ್ಸಸ್ ಹೆಚ್ಚು. ಸ್ಟ್ರೋಕ್ ಅಂದರೆ ಪ್ಯಾರಾಲಿಸಿಸ್, ಅದು ನಮಗೆ ಮೇನ್ ಪ್ರಾಬ್ಲಮ್. ಅದು ಬಿಟ್ಟರೆ ತುಂಬ ತೊಂದರೆ ಏನಂತದೇನು ಆಗೋದಿಲ್ಲ. ತುಂಬ ಹಾರ್ಟ್ ಬೀಟ್ ಹೆಚ್ಚಾದರೆ ತಲೆ ಸುತ್ತು ಬಂದು ಬೀಳ್ಬೋದು, ಆ ಥರ ಪ್ರಾಬ್ಲಮ್ ಆಗ್ಬೋದು. ತಕ್ಷಣ ಅವಾಗ ಏನು ಮಾಡಬೇಕಾಗುತ್ತೆ, ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು. ನಾವು ಇಮಿಡಿಯೇಟಾಗಿ ಅದಕ್ಕೆ ಮಾಡೋ ಥರ ಫಸ್ಟ್ ಏಡ್ ಅಂತ ಏನೂ ಇಲ್ಲ. ಏಟ್ರಿಯಲ್ ಫಿಬ್ರಿಲೇಷನ್ಗೆ ಫಸ್ಟ್ ಏಡ್ ಅಂತ ಏನಿಲ್ಲ. ಇಮಿಡಿಯೇಟ್ ಐ ಥಿಂಕ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅದು ಏನು ಅಂತ ಡಯಾಗ್ನೋಸಿಸ್ ಮಾಡಿ ಅದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಇವಾಗ ಹಾರ್ಟ್ ಅಟ್ಯಾಕ್ ಆದರೆ ಆಸ್ಪ್ರಿನ್ ಅಂತ ಕೊಡ್ತೀವಿ, ಅದ ತಕ್ಷಣ ರಕ್ತನಾಳದ್ದು ಸ್ವಲ್ಪ ಬ್ಲಡ್ ಕ್ಲಾಟ್ ಆಗಿರೋದು ಕಮ್ಮಿ ಆಗೋ ಚಾನ್ಸಸ್ ಉಂಟು, ಅದೆಲ್ಲ ಇದೆ, ಹೆಲ್ಪ್ ಆಗುತ್ತೆ. ಬಟ್ ಏಟ್ರಿಯಲ್ ಫಿಬ್ರಿಲೇಷನ್ ಅದು ಮಾಡೋ ಥರ ನಮಗೆ ಫಸ್ಟ್ ಏಡ್, ದೇರ್ ಇಸ್ ನೋ ಫಸ್ಟ್ ಏಡ್ ಫಾರ್ ದಟ್. ಐ ಥಿಂಕ್ ಇಮಿಡಿಯೇಟ್ ಡೇಂಜರ್ ಏನಿಲ್ಲ, ಸ್ಟ್ರೋಕ್ ಆಗೋ ಚಾನ್ಸಸ್ ಇರೋದ್ರಿಂದ ತಕ್ಷಣ ನೀವು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಹಾಸ್ಪಿಟಲಲ್ಲಿ ಡಾಕ್ಟರ್ ನೋಡಿಕೊಂಡು ಅವ್ರು ಡಯಾಗ್ನೋಸಿಸ್ ಮಾಡಿ ಏನು ಮಾಡಬೇಕು ಅಂತ ಟ್ರೀಟ್ಮೆಂಟ್ ಕೊಡ್ತಾರೆ. ಡಾಕ್ಟರ್, ಕೊನೆಯದಾಗಿದೆ, ಈಗ ಕೊರೋನರಿ ಆರ್ಟರಿ ಡಿಸೀಸ್ ಇರೋರಿಗೆ ಏಟ್ರಿಯಲ್ ಫಿಬ್ರಿಲೇಷನ್ ಬರೋ ಚಾನ್ಸಸ್ ಇದೆಯಾ? ಹೃದಯದ ಪ್ರತಿಯೊಂದು ರೋಗನು ಇನ್ನೂ ಒಂದು ಭಾಗಕ್ಕೆ ತೊಂದರೆ ಕೊಡ್ಬೋದು. ಅಂದರೆ ಹೃದಯದ ರಕ್ತನಾಳದಲ್ಲಿ ಬ್ಲಾಕ್ ಇದ್ದರೆ ಹೃದಯದ ಲಯವನ್ನು ಅದು ಕೆಡಿಸ್ಬೋದು, ಅಥವಾ ಹೃದಯದ ಲಯದಲ್ಲಿ ತೊಂದರೆ ಇದ್ದರೆ ಹಾರ್ಟ್ ಪಂಪಿಂಗ್ನ ವೀಕ್ ಮಾಡ್ಬೋದು. ಸೊ ದೇ ಆರ್ ಆಲ್ ಇಂಟರ್ ಕನೆಕ್ಟೆಡ್. ಬ್ಲಡ್ ಸಪ್ಲೈ, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಹೇಳಿದ್ರೆ ಹೃದಯ ಮತ್ತು ಹೃದಯದ ರಕ್ತನಾಳಗಳಿಗೆ ಪ್ಲಸ್ ದೇಹದ ಎಲ್ಲ ರಕ್ತನಾಳಗಳಿಗೆ ಸಂಬಂಧಿಸಿದ ರೋಗಗಳನ್ನು ನಾವು ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಹೇಳ್ತೀವಿ. ಆ ರೋಗಗಳಿಗೂ ಮತ್ತು ಏಟ್ರಿಯಲ್ ಫಿಬ್ರಿಲೇಷನ್ಗೂ ಭಾಳ ಕ್ಲೋಸ್ ರಿಲೇಷನ್ ಇರುತ್ತೆ. ಹೇಗೆ ಅಂದರೆ, ಯಾವ ಕಾರಣದಿಂದ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಬರುತ್ತೋ ಅದೇ ಕಾರಣದಿಂದ ಏಟ್ರಿಯಲ್ ಫಿಬ್ರಿಲೇಷನ್ನು ಬರುತ್ತೆ. ಅಂದರೆ ಹೈ ಬ್ಲಡ್ ಪ್ರೆಷರ್, ಡಯಾಬಿಟೀಸ್, ಇನ್ಕ್ರೀಸ್ ಕೊಲೆಸ್ಟ್ರಾಲ್, ಹಾರ್ಟ್ ವೀಕ್ನೆಸ್, ಸ್ಟ್ರೆಸ್ ಮತ್ತು ಒಬೆಸಿಟಿ, ಸ್ಥೂಲಕಾಯ, ಇವೆಲ್ಲ ಇದ್ದವರಿಗೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಬರುವಂಥ ಚಾನ್ಸ್ ಇರುತ್ತೆ. ಅವರಿಗೆ ಏಟ್ರಿಯಲ್ ಫಿಬ್ರಿಲೇಷನ್ ಬರುವಂಥ ರಿಸ್ಕ್ ಕೂಡ ಇರ್ತದೆ. ಸೊ ನೀವು ಒಂದು ಕಾಮನ್ ಲೈಫ್ ಸ್ಟೈಲ್ ಆ್ಯಂಡ್ ಪ್ರಾಪರ್ ಮೆಡಿಕಲ್ ಚೆಕಪ್ ಮಾಡಿ ಮೆಡಿಕೇಶನ್ ತೊಗೊಂಡಿದ್ರೆ ಎಲ್ಲ ರೋಗಗಳನ್ನು ತಡೆಯುವಂಥ ಪ್ರಾಬಬಿಲಿಟಿ ಭಾಳ ಜಾಸ್ತಿ ಆಗುತ್ತೆ. ಓಕೆ, ನಾನು ಆಗಲೇ ಹೇಳಿದೆ 4 ಜನ ತಜ್ಞ ವೈದ್ಯರು ಇರೋದೇ ನಮಗೆಲ್ರಿಗೂ ಕೂಡ ನಿಜವಾಗ್ಲೂ ಖುಷಿಯಾದಂಥ ವಿಷಯ. ನಮ್ಮ ಹೃದಯ ಸಂಬಂಧಿ ಸಮಸ್ಯೆಗಳ ಜೊತೆಗೆ ನಿಮ್ಮ ಅನುಭವಗಳನ್ನು ಹಂಚೋದ್ರ ಮೂಲಕ ಖಂಡಿತ ಒಂದು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ನಮ್ಮೊಂದಿಗೆ ಭಾಗಿಯಾಗಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನೋಡಿದ್ರಿ ಅಲ್ವಾ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಖಂಡಿತವಾಗಿಯೂ ಏಟ್ರಿಯಲ್ ಫಿಬ್ರಿಲೇಷನ್ ಬಗ್ಗೆ ನಿಮ್ಗೆಲ್ರಿಗೂ ಮಾಹಿತಿ ಸಿಕ್ಕಿದೆ. ಅದರ ಜೊತೆಗೆ ನಮ್ಮ ಉದ್ದೇಶ ಇಷ್ಟೇ, ಆರೋಗ್ಯ ಸುಧಾರಣೆಯಲ್ಲಿ ನಿಮಗೆ ಈ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ಅಂತ ಹೇಳಿ, ಅದರಲ್ಲಿ ನಾವೆಲ್ಲರೂ ಯಶಸ್ವಿಯಾಗಿದ್ದೀವಿ ಅಂತ ಹೇಳಿ ಭಾವಿಸ್ತಾ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.